ಸಂತೋಷ ಇದೆ ಆಯ್ತಾ. ಆ ಖುಷಿ ಇದೆಯಲ್ಲ ಅದು ನಮ್ಗೆ ತುಂಬಾ ಧೈರ್ಯ ಕೊಡುವ ಅಂಶ. ಒಂದು ಅವರ ಕಾನ್ಶಿಯಸ್ನೆಸ್ ಪರ್ಫೆಕ್ಟ್ ಆಗಿದೆ. ಶಿ ಇಸ್ ವಿಶಿಂಗ್ ದ ಪೀಪಲ್. ಇಟ್ ಶೋಸ್ ದಟ್ ಹರ್ ಮೆಂಟಲ್ ಎಬಿಲಿಟಿ ಅಂಡ್ ದ ಫಂಕ್ಷನ್ಸ್ ಆರ್ ಫ್ಯಾಂಟಾಸ್ಟಿಕ್. ಸೊ ಇದು ಒಂದು ಭಾಗ. ಆದ್ರೆ ಇದಕ್ಕಿಂತ ದೊಡ್ಡ ಭಾಗ ನಾನು ಸಂತೋಷ ಪಡುವ ಅಂಶ ಏನು ಅಂದ್ರೆ ದ ಪರ್ಫೆಕ್ಷನ್ ಇನ್ ಎಕ್ಸಿಕ್ಯೂಷನ್ ಇದೆಯಲ್ಲ, ಅದು ವಿಜ್ಞಾನ ತಂತ್ರಜ್ಞಾನ ಎಲ್ಲದರ ಮೇಳೈಸುವಿಕೆಯ ಪರ್ಫೆಕ್ಟ್ ಎಕ್ಸಿಕ್ಯೂಷನ್, ಸಮರ್ಥವಾದಂತ ಒಂದು ನಿರ್ವಹಣೆ ಇದೆಯಲ್ಲ, ಇದಕ್ಕೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಜೈ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರ್ತಾರೆ. ಖಂಡಿತ ಮೇಡಮ್. ಇನ್ನೊಂದು ಪ್ರಶ್ನೆ, ಇಲ್ಲಿ ತನಕ ನಾವು ಅನೇಕ ವಿಚಾರಗಳು ಮಾತನಾಡ್ತೀವಿ. ಈ 17 ಗಂಟೆಗಳು ಜರ್ನಿ ತಗೊಂಡ್ತಾರೆ. 450 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಸ್ಪೇಸ್ ಸ್ಟೇಷನ್, ಈ 17 ಗಂಟೆಗಳ ಸುದೀರ್ಘ ಪ್ರಯಾಣದ ಬದುಕಾಗಿ ಇದು ಎಷ್ಟು ಸಾಮಾನ್ಯ? ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇರ್ತವೆ. ಡಿಫ್ರೆಂಟ್ ಸ್ಟೇಜಸ್ ಏನಂದ್ರೆ ಫಸ್ಟ್ ಅದು ಇದು ಏನೋ ಲಾಕಿಂಗ್ ಡಿಲಾಕಿಂಗ್ ಅಂತ ಏನು ಹೇಳ್ತೀವಲ್ಲ, ಡಾಕಿಂಗ್ ಅಂಡ್ ಡಿ ಡಾಕಿಂಗ್. ಆ ಡಿ ಡಾಕ್ ಹಾಕೋದು ಪರ್ಫೆಕ್ಟ್ ಆಗಿ ಆಗ್ಬೇಕು. ಅದಾದ್ಮೇಲೆ ಡಿ ಆರ್ಬಿಟ್, ಭೂಮಿಗೆ ಸುತ್ತಾ ಇತ್ತು. ಆ ಭೂಮಿಗೆ ಸುತ್ತುತ್ತಾ ಇದ್ದದನ್ನ ಭೂಮಿಯ ಕಡೆಗೆ ಮುಖ ಮಾಡೋದಿದೆಯಲ್ಲ, ದಟ್ ಇಸ್ ಅನದರ್ ಚಾಲೆಂಜ್. ಆ 450 ಕಿಲೋಮೀಟರ್ ಇಂದ ಅಲ್ಲಿಂದ ಭೂಮಿಯ ವಾತಾವರಣವನ್ನ ಸ್ಪರ್ಶಿಸುವುದಿದೆಯಲ್ಲ, ಅಲ್ಲಿ ತನಕ ಒಂಚೂರು ಸೇಫ್ ಅಂತ ಅನ್ಕೋಬಹುದು. ಒಂಚೂರು ಅಂತ ವಾತಾವರಣವನ್ನ ಸ್ಪರ್ಶಿಸಿದಾಗ ಫ್ರಿಕ್ಷನ್ ಆಗಿ ಸಿಕ್ಕಾಪಟ್ಟೆ ಹೀಟ್ ಪ್ರೊಡಕ್ಷನ್ ಆಗುತ್ತೆ, ಅದನ್ನ ಸಿಕ್ಕಾಪಟ್ಟೆ ಆಗುತ್ತೆ. ಅದನ್ನ ನಿಭಾಯಿಸುವುದಕ್ಕೆ ಶೀಲ್ಡ್ಸ್ ಎಲ್ಲ ಇರುತ್ತೆ, ಅಲ್ಲಿ ಪರ್ಫೆಕ್ಷನ್ ಬಂದಿದೆ. ಅದಾದ್ಮೇಲೆ ಇನ್ನೊಂದು ಕಡೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಯೋನೋಸ್ಫಿಯರ್ ಪ್ಲಾಸ್ಮಾ ಲೇಯರ್ ಇರುತ್ತೆ ವಾತಾವರಣದಲ್ಲಿ, ಅಲ್ಲಿ ಸಿಗ್ನಲ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಸಿಗ್ನಲ್ ಲಾಸ್ ಅಂದ್ರೆ ಭೂಮಿಯಿಂದ ಹೋಗಿರೋ ಸಿಗ್ನಲ್ ಅವ್ರಿಗೆ ಅದಕ್ಕೆಲ್ಲ ಸೂಕ್ತವಾದಂತ ವ್ಯವಸ್ಥೆಗಳು ಮಾಡಿರ್ತಾರೆ. ಅದು ಇನ್ನೊಂದು ದಾಟಬೇಕಾದಂತ ಹಂತ. ದಾಟದ ಮೇಲೆ ಕೊನೆಯಲ್ಲಿರೋದು ಒಂದು 60-70 ಕಿಲೋಮೀಟರ್ ವಾತಾವರಣದ ಒಳಗಡೆ ಬರ್ಬೇಕಾಗಿರೋದು. ಅಲ್ಲಿಗೆ ಬಂದಾಗ ನಿಮ್ಗೆ ಏನಾಗುತ್ತೆ, ಹೆಚ್ಚು ಕಮ್ಮಿ 6000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಅದು ಬೀಳ್ತಾ ಇರುತ್ತೆ. ಫ್ರೀ ಫಾಲ್ ನೀವೇನು ಮಾಡಿದ್ರು ಆ ಸ್ಪೀಡ್ ಬಂದ್ಬಿಡುತ್ತೆ ಅದಕ್ಕೆ. ಸೊ ಆ ಸ್ಪೀಡ್ ಅನ್ನ ನಿಯಂತ್ರಿಸಿ ಆಯ್ತಾ, ಸಮರ್ಥವಾಗಿ ನೀರಿನ ಮೇಲೆ ಬೀಳಿಸ್ತೀವೋ ಭೂಮಿ ಮೇಲೆ ಬೀಳಿಸ್ತೀವೋ ಅದನ್ನ ತುಂಬಾ ಕಡಿಮೆ ಮಾಡಿ ಭೂಸ್ಪರ್ಶ, ನೀರನ್ನೇ ಟಚ್ ಆಗಲಿ ಭೂಮಿನೇ ಟಚ್ ಆಗಲಿ ಅದು ಭೂಸ್ಪರ್ಶವೇ. ಆ ಭೂಮಿಯನ್ನ ಸ್ಪರ್ಶಿಸುವ ಕ್ರಿಯೆ ಇದೆಯಲ್ಲ ಈ 17 ಗಂಟೆಗಳಲ್ಲಿ, ಇದು ಸ್ಥೂಲವಾದಂತ ಚಾಲೆಂಜಸ್. ಆ ಪ್ರತಿಯೊಂದು ಹಂತದ ಸ್ಥೂಲ ಹಂತದಲ್ಲೂ ಮೈಕ್ರೋ ಚಾಲೆಂಜಸ್ ತುಂಬಾ ಇರ್ತವೆ. ಅದು ಸ್ಪೆಷಲೈಸ್ಡ್ ಅವ್ರಿಗೆ ನಾವು ಬಿಡೋಣ, ಜನಸಾಮಾನ್ಯರಿಗೆ ನಾವು ಸ್ಥೂಲವಾದಂತ ಚಾಲೆಂಜಸ್ ತಗೊಳ್ಳೋಣ. ಇಷ್ಟೆಲ್ಲ ಆಗಿ ನೀವು ನೋಡಿದ್ರೆ ನಾನು ಬೆಳಗ್ಗೆ 4:30 ಎದ್ದು ನೋಡ್ತಾ ಇದ್ದೆ ಅದನ್ನ, ಇನ್ಫ್ಯಾಕ್ಟ್ ಲೈವ್ ಇದನ್ನ. ಫಸ್ಟ್ 2 ಪ್ಯಾರಾಶೂಟ್ ಓಪನ್ ಆಯ್ತು, 4 ಪ್ಯಾರಾಶೂಟ್ ಓಪನ್ ಆಯ್ತು. ಆ 4 ಪ್ಯಾರಾಶೂಟ್ ಎಲ್ಲೂ ಒಂದಕ್ಕೊಂದು ಲಾಕ್ ಆಗಂಗಿಲ್ಲ ಎಲ್ಲ, ದೇ ಆರ್ ಆಲ್ ಪರ್ಫೆಕ್ಷನ್ಸ್. ಅದಕ್ಕೆ ನಾನು ವಿಜ್ಞಾನ ತಂತ್ರಜ್ಞಾನಕ್ಕೆ ಫಸ್ಟ್ ಜೈ ಅಂತ ಹೇಳ್ಬಿಟ್ಟು ಮುಂದುವರಿಯೋಣ ಅಂತ ಹೇಳಿದ್ದು. ಆ 4 ಪ್ಯಾರಾಶೂಟ್ ಒಂದಾದ್ಮೇಲೆ ಒಂದು ನಿಗದಿತ ಸಮಯದಲ್ಲಿ ಅದನ್ನ ಓಪನ್ ಮಾಡೋದ್ರಿಂದ ಸ್ಪೀಡ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಬಂದು ಕಡಿಮೆ ಮಾಡ್ತಾ ಬರುತ್ತೆ. ಒಂದು ನಿಗದಿತ ಸಮಯದಲ್ಲಿ ಭೂಮಿಯಲ್ಲಿ ಅದನ್ನ ನೀರಿನೊಳಗೆ ಅದನ್ನ ಬೀಳ್ಸಿದ್ರು. ನೀರಿನೊಳಗೆ ಬೀಳ್ಸಿದ್ಮೇಲೆ ನೇವಿ ಕಂಪ್ಲೀಟ್ ಆಗಿ ಬಂತು, ಅವ್ರನ್ನ ಕರ್ಕೊಂಡು ಹೋಯ್ತು. ಕೊನೆಗೆ ಅದನ್ನ ಹ್ಯಾಚ್ ಓಪನ್ ಮಾಡಿದ್ರು. ಸೊ ಅವೆಲ್ಲ ಪ್ರಾಸೆಸಸ್ ಭೂಮಿಗೆ ಬಂದ್ಮೇಲೆ ಆಗೋ ಪ್ರಾಸೆಸಸ್. ಒಂದೇ ಸರಿ ಓಪನ್ ಮಾಡ್ಲಿಲ್ಲ, ಅಬ್ಸರ್ವ್ ಮಾಡಿದ್ರೆ ಇದನ್ನ ಸ್ಪೇಸ್ ಶಿಪ್ ನ ಎಲ್ಲ ಚೆಕ್ ಮಾಡಿದ್ರು ಫಸ್ಟ್ ಬೇರೆ ಬೇರೆ ರೀತಿಯಲ್ಲಿ. ಯಾಕಂದ್ರೆ ಅಷ್ಟೊಂದು ರಿಯಾಕ್ಷನ್ಸ್ ಆಗಿ ಬಂದಂತಹದ್ದು, ಅದರ ಮೇಲಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಪ್ರತಿಯೊಂದನ್ನು ಚೆಕ್ ಮಾಡಿ ಓಪನ್ ಮಾಡೋದಕ್ಕೆ ಸೇಫ್ ಅಂತ ಅನ್ಸಿದ ಮೇಲೆ ಅದನ್ನ ಓಪನ್ ಮಾಡಿ ನೀರು ಬಿಟ್ರು ಫುಲ್ ಕ್ಯಾಪ್ಸೂಲ್ಗೆ. ಕರೆಕ್ಟ್. ಅದ ಯಾಕಂದ್ರೆ ಬಿಸಿ ತಂಪು ಮಾಡೋದಕ್ಕೆ ಇಷ್ಟೆಲ್ಲ ಆಗಿ ಅವ್ರನ್ನ ನಾವು ಈಚೆ ಕರ್ಕೊಂಡ್ವಿ. ಸೊ ಈಚೆ ಕರ್ಕೊಂಡ್ಮೇಲೆ ಹೊಸ ಚಾಲೆಂಜ್ ಶುರು ಆಗುತ್ತೆ. ಆಕಾಶಕ್ಕೆ ಹೋಗುವುದೊಂದು ಚಾಲೆಂಜು, ಹೋದಾಗ ಅಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರುತ್ತೋ ಭೂಮಿಗೆ ಬಂದ್ಮೇಲೆ ಆ ಎಲ್ಲಾ ಚಾಲೆಂಜಸ್ ಮತ್ತೆ ಬರ್ತವೆ, ಇನ್ನು ರಿವರ್ಸ್ ಆರ್ಡರ್. ಸೊ ಹೀಗಾಗಿ ನಾವೀಗ ಸುಮಾರು 1950ರ ದಶಕದಲ್ಲಿ ನಾವು ಫಸ್ಟ್ ಸ್ಯಾಟಲೈಟ್ಸ್ ಕಳ್ಸಕ್ಕೆ ಶುರು ಮಾಡಿದ್ದು. ಕಾರ್ಲ್ ಸಗಾನ್ ಅವರ ಇಮ್ಯಾಜಿನೇಷನ್, ಯಾಕೆ ಸುತ್ತಿಸಬಾರ್ದು ಅನ್ನೋದು ಅವೆಲ್ಲ ಆಗಿ ಇವತ್ತಿಗೆ ನಾವು ಎವಲ್ಯೂಷನ್ ಆಗಿರುವಂತಹ ಹಂತ ನೋಡಿದ್ರೆ ಬಾಹ್ಯಾಕಾಶವನ್ನ ಮನುಷ್ಯನಿಗೆ ಉಪಯೋಗಕ್ಕೆ ಬಳಸ್ತಾ ಇದ್ದೀವಿ. ಮುಂದಿನ ದಿನಗಳಿಗೆ ಏನೆಲ್ಲ ಮಾಡಬಹುದು ಅಂತ ಬಳಸ್ತಾ ಇದ್ದೀವಿ. ಸೊ ಬಾಹ್ಯಾಕಾಶ ಬರೀ ಬಾಹ್ಯಾಕಾಶವಾಗಿ ನಮ್ಗೆ ಉಳಿದಿಲ್ಲ, ಭೂಮಿಯ ಮೇಲಿನ ಜೀವನಕ್ಕೆ ಬಾಹ್ಯಾಕಾಶ ನಮ್ಗೆ ಸಹಾಯ ಮಾಡ್ತಾರೆ. ಇವತ್ತಿನ ಟಿವಿ ರಿಲೇವು ಇಟ್ಕೊಂಡು ಮೊಬೈಲ್ ಅಂತೀವಿ, ಮೊಬೈಲ್ ಹಿಡ್ಕೊಂಡ ತಕ್ಷಣ ನಮ್ಗೆ ಯಾರಿಗೂ ಗೊತ್ತೇ ಆಗಿರೋ ಅಲ್ಲೇ ಕನೆಕ್ಟ್ ಆಗಿರ್ತೀವಿ. ಸೊ ಇವತ್ತು ನಾವು ಮೊಬೈಲ್ ಬಾಹ್ಯಾಕಾಶಕ್ಕೆ ತಗೊಂಡ್ರೆ ಇವತ್ತು ನಮ್ಗೆ ಈ ಆಂಟನಾಗಳ ಬಿಟ್ಬಿಟ್ಟು
ಭೂಮಿ ಸುತ್ತ ಒಂದು ಸಾವಿರಾರು ಸ್ಯಾಟಲೈಟ್ಸ್ ಇದಾವೆ ಈಗ. ಡೈರೆಕ್ಟ್ ಸ್ಯಾಟಲೈಟ್ ಇಂದ ನಿಮ್ ಮೊಬೈಲ್ ಕನೆಕ್ಷನ್ ಆಗುವಂತಹ ಹಂತದಲ್ಲಿ ಇದ್ದೇವೆ, ಅದಾಗ್ತಾ ಕೂಡ ಇದೆ. ಸೊ ಈಗೆಲ್ಲ ನೋಡುವಾಗ ಬಾಹ್ಯಾಕಾಶದಲ್ಲಿ ಆಗುವ ಆ ಪ್ರಯೋಗಗಳ ಬಗ್ಗೆ ಡೀಟೇಲ್ಸ್ ಹೆಚ್ಚು ಈಗ ನನಗೆ ಹೇಳ್ತಾರೆ. ಸೊ ಅಲ್ಲಿ ನೂರಾರು ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಈ 9 ತಿಂಗಳಲ್ಲಿ. ಸೊ ಹಾಗಾಗಿ ಅದೊಂದು ವಿಸ್ತೃತವಾದ ಮಾನವ ಜನಾಂಗಕ್ಕೆ ಉಪಕಾರಿಯಾಗಬಲ್ಲ ಒಂದು ಪ್ರಯೋಗ ಅಂತ ನಾವು ಅಂದುಕೊಳ್ಳೋದು ಹೆಚ್ಚು ಸೂಕ್ತ. ಓಕೆ ಮೇಡಮ್, ಹಾಗೆ ಸಂಪರ್ಕದಲ್ಲಿ ಅಲ್ಲಿ ನಮ್ ಗೆಸ್ಟ್ ಇದನ್ನು ಮಾತಾಡ್ಸ್ಬಿಡ್ತೀನಿ. ಸುಂದರ್ ಸರ್, ಈಗ